ತಾಯ್ನಾಡಿಗೆ ಎಂಟ್ರಿ. ಅವ್ವ ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ಕನ್ನಡ. ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಗಾಡಿ ಕೂಡ ಲೋಡ್ ಆಗಿದೆ. ಎಷ್ಟು ಟನ್ನೇಜ್ ಇದು? ಬರುತ್ತೆ ಒಂದು 9. 9 ಟನ್ನೇಜಾ? ಇದು ಫಸ್ಟಿಗೆ ಎಷ್ಟು ಟನ್ನೇಜ್ ಇದು ಟೋಟಲ್? ಅಲ್ಲೋ, ಟೋಟಲ್ ಟನ್ನೇಜ್ ಎಷ್ಟು ಬರೋದು ಇದು? 7. 9 ಟನ್ ಹಾಕಿದಾನೆ ನೋಡಿ ಫ್ರೆಂಡ್ಸ್ ಈ ಗಾಡಿಗೆ. ಫ್ರೆಂಡ್ಸ್ ಬನ್ನಿ ಇವಾಗ ಬೆಂಗಳೂರು ಹೋಗೋಣ. ಫ್ರೆಂಡ್ಸ್ ಗಾಡಿ ಲೋಡ್ ಆಗಿದೆ. ಇವಾಗ ಬಿಲ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಬಿಲ್ ಇಸ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಹೋಗೋಣ, ಬನ್ನಿ. ಫ್ರೆಂಡ್ಸ್, ಯಾರ್ಯಾರು ಡ್ಯೂಕ್ ಲವರ್ ಇದ್ದೀರಾ ಕಮೆಂಟ್ ಮಾಡಿ. ನೋಡಿ, ಡ್ಯೂಕ್ ಗಾಡಿ ನಿಂತಿದೆ ಇಲ್ಲಿ. ಯಾರ್ಯಾರು ಡ್ಯೂಕ್ ಲವರ್ಸು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಬಿಲ್ ಕೊಡೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನನ್ನ ಫ್ರೆಂಡು ಟೀ ಕುಡಿಯೋಕಂತ ಹೋಗ್ತಾ ಇದೀವಿ. ಬನ್ನಿ, ಟೀ ಹೋಟ್ಲಿಗೆ ಹೋಗ್ಬಿಟ್ಟು ಸಿಗೋಣ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ಫ್ರೆಂಡ್ಸ್, ಅಲ್ಲಿಂದ ಇವಾಗ ಬಿಲ್ ಇಸ್ಕೊಳಕ್ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಟೀ ಕುಡಿಯೋಕೆ ಎಂತೆಂಥ ಜಾಗದಿಂದ ಹೋಗ್ಬೇಕು. ಇದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್, ದಯವಿಟ್ಟು ನೋಡಿ. ಅಯ್ಯೋ ಕರ್ಮ, ಅದ್ರಲ್ಲಿ ಬೇರೆ ನಾನ್ ಬೇರೆ ಸ್ಪೆಕ್ಟ್ ಹಾಕೊಂಡಿದೀನಿ ಫ್ರೆಂಡ್ಸ್, ಏನು ಕಾಣಂಗೆ ಇಲ್ಲ. ಬಂದೇ ಇರೋ ಮೊದ್ಲೇ ನಾನು ಸ್ಪೆಕ್ಟ್ ಹಾಕೊಂಡಿದೀನಿ, ಏನು ಕಾಣೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಇದೇ ಕಂಪ್ನಿ. ಯಾವ್ದು ಅಂದ್ರೆ ಫೆದರ್ ಲೈಟ್ ಕಂಪ್ನಿ. ಪೆರಂಬೂರಲ್ಲಿ ಇರೋದು ಫ್ರೆಂಡ್ಸ್. ಚೆನ್ನೈಯಿಂದ 50 ಕಿಲೋಮೀಟರ್. ಚೆನ್ನೈಯಿಂದ 50 ಕಿಲೋಮೀಟರ್ ಬಂದಿವಿ ಫ್ರೆಂಡ್ಸ್. ಫೈನಲಿ ಬಿಲ್ ಬಂತು. ಇವಾಗ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಬೆಂಗಳೂರು ಹೋಗಕ್ಕೆ ಡೀಸೆಲ್ ಖಾಲಿ ಆಗಿತ್ತು. ಹಾಗಾಗಿ ನಮ್ಮ ಫ್ರೆಂಡ್ ಕೂಡ ಅಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದಾನೆ ನೋಡಿ. रुको जरा, सबर करो, बोला धक्का बुक्की नहीं करने का, आराम से लेने का. हाँ. ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ. ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡತೇನ. ಒಲ್ಲೆಂದರ ಮೈ ಮುಟ್ಟಂದಿ, ಇಲ್ಲಂದರ ಬದುಕುವುದಿಲ್ಲಂದಿ. ಒಲ್ಲೆಂದರ ಮೈ ಮುಟ್ಟಂದಿ, ಇಲ್ಲಂದರ ಬದುಕುವುದಿಲ್ಲಂದಿ. ಪ್ರೀತಿ ಮಾಡಿ ನಗು ನಗುತ್ತಾ ನೀ ಬಂದಿ. ಆ ಹುಚ್ಚರಂಗ ತಿರುಗುದು ನೋಡಿ ನಗತಾರ ಮಂದಿ. ಫ್ರೆಂಡ್ಸ್, ರಾತ್ರಿ ಊಟ ಮಾಡಕ್ಕೆ ಹೋಟೆಲ್ ಹತ್ರ ಗಾಡಿ ಪಾರ್ಕ್ ಮಾಡಿದೀವಿ. ನೋಡಿ ಫ್ರೆಂಡ್ಸ್, ಅದೇ ಹೋಟೆಲ್. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಫ್ರೆಂಡ್ಸ್, ನನ್ನ ಫ್ರೆಂಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಟೆಲಿಗೆ ಬನ್ನಿನಲ್ಲಿ ಎಂಟ್ರಿ ಕೊಟ್ಟ ನೋಡಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಫ್ರೆಂಡ್ಸ್, ಫೈನಲಿ ಚಿಕನ್ ರೈಸ್ ಬಂದಿದೆ, ಆರ್ಡರ್ ಮಾಡಿದ್ವಿ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಮಾದ್ನೂರಿಂದ 500 ಮೀಟರ್ ಮುಂದೆ, ಕೃಷ್ಣಗಿರಿಯಿಂದ 70 ಕಿಲೋಮೀಟರ್ ಬ್ಯಾಕ್ ಸೈಡ್ ಇರುವಂತ ಹೋಟ್ಲು ಗಾಯತ್ರಿ ಅಂತ. ಯಾರ್ಯಾರು ಈ ರೂಟಲ್ಲಿ ಹೋಗ್ತೀರಾ ಬಂದು ಊಟ ಮಾಡ್ಕೊಂಡು ಹೋಗಿ. ಸಖತ್ತಾಗಿ ಟ್ರೀಟ್ ಮಾಡ್ತಾರೆ ಗೈಸ್. ಹಾಗೆ ಊಟ ಕೂಡ ಚೆನ್ನಾಗಿ ಕೊಡ್ತಾರೆ, ಬಂದ್ಬಿಟ್ಟು ತಿನ್ಕೊಂಡು ಹೋಗಿ ಗೈಸ್. ಫ್ರೆಂಡ್ಸ್, ಫೈನಲಿ ಬೆಂಗಳೂರು ರೀಚ್ ಆದ್ವಿ. ಚೆನ್ನೈಯಿಂದ ಬಂದು ತುಂಬಾ ಟೈರ್ಡ್ ಆಗಿದ್ದೀವಿ. ಸೊ ಮಲಗ್ತೀನಿ ಫ್ರೆಂಡ್ಸ್. ಮತ್ತೆ ಇದೇ ಬ್ಲಾಗಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವಾಗ ಇದ್ದೀವಿ ಮೈಸೂರು ರೋಡ್ ಅಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಅನ್ಲೋಡ್ ಪಾಯಿಂಟಿಗೆ ಹೋಗ್ತಾ ಇದೀವಿ. ಚೆನ್ನೈಯಿಂದ ಲೋಡ್ ಆಗಿತ್ತಲ್ಲ ಶ್ರೀ ಪೆರಂಬೂರಿಂದ. ಇವಾಗ ಅನ್ಲೋಡ್ ಪಾಯಿಂಟಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಹೆಜ್ಜಾಲ್. ಫ್ರೆಂಡ್ಸ್, ನಾವು ಬೆಂಗಳೂರಲ್ಲಿ ಹೆಜ್ಜಾಲಲ್ಲಿ ಇದ್ದೀವಿ. ಟಿಫನ್ ತಿನ್ನಕ್ಕೆ ಅಂತ ಬಂದ್ವಿ. ಗಾಡಿ ಅನ್ಲೋಡ್ ಬಿಟ್ಟಿದೀವಿ. ಗಾಡಿ ಅನ್ಲೋಡ್ ಮಾಡಿಸ್ಬೇಕು ಫ್ರೆಂಡ್ಸ್. ಇವಾಗ ಟಿಫನ್ ತಿನ್ನಕ್ ಬಂದಿದ್ದೀವಿ. ಬನ್ನಿ ಟಿಫನ್ ತಿನ್ನೋಣ. ಫ್ರೆಂಡ್ಸ್, ಫೈನಲಿ ಟಿಫನ್ ಮಾಡಾಯ್ತು. ಇವಾಗ ಕಂಪ್ನಿ ಕಡೆ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಇದೇ ಕಂಪ್ನಿ. ಫ್ರೆಂಡ್ಸ್, ಗಾಡಿ ಅನ್ಲೋಡ್ಗೋಸ್ಕರ ಕಾಯ್ತಾ ಇದೀವಿ. ಬಟ್ ಬೇಗ ಅನ್ಲೋಡೇ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಿ, ಅಲ್ಲಿ ನಮ್ ಫ್ರೆಂಡ್ ಕೂಡ ಹೋಗಿದ್ದಾನೆ. ಕಾದು ಸಾಕಾಯ್ತು. ಡ್ರೈವರ್ ಲೈಫ್ ಅಂದ್ರೆ ಸುಮ್ನೆ ಅಲ್ಲ ಫ್ರೆಂಡ್ಸ್.
ಫ್ರೆಂಡ್ಸ್ ಫೈನಲಿ ಗಾಡಿ ಅನ್ಲೋಡ್ ಮಾಡಿಸ್ಕೊಂಡು ಮಾಲೂರ್ ಕಡೆ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ಜಗಳ ಆಯ್ತು ಫ್ರೆಂಡ್ಸ್, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ಸೊ ಫ್ರೆಂಡ್ಸ್, ಮಾಲೂರಿಗೆ ಅಣ್ಣವರು ನೈಟೇ ಬಂದಿದ್ರು. ಸೊ ಈಗ ಊಟ ಮಾಡಕ್ ಬಂದಿದ್ದೀವಿ ಫ್ರೆಂಡ್ಸ್. ಅಲ್ಲಿಂದ ಸ್ಲಿಪ್ಪರ್ ತಗೋಬೇಕು ಅಂತ ಹೇಳ್ತಾ ಇದ್ರು ನಮ್ಮಣ್ಣ. ಸೊ ಅದಕ್ಕೆ ಸ್ಲಿಪ್ಪರ್ ತಗೊಳಕ್ ಬಂದಿದ್ದೀವಿ. ಫ್ರೆಂಡ್ಸ್, ಸ್ಲಿಪ್ಪರ್ ಸೆಲೆಕ್ಟ್ ಆಯ್ತು. ಇವಾಗ ಪ್ರೈಸ್ ಮಾತಾಡ್ತಾ ಇದ್ದಾರೆ ಅಣ್ಣವರು. ಫ್ರೆಂಡ್ಸ್, ನಮ್ಮ ಅಣ್ಣ ಹಳೆ ಸ್ಲಿಪ್ಪರ್ನ ಕವರಲ್ಲಿ ಹಾಕಂತ ಇದ್ದಾನೆ. ಬೈಕ್ ಇಲ್ಲ ಇತ್ವಾ ಹುಡುಕ್ತಾ ಇದ್ದಾನೆ ಬೈಕ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಫ್ರೆಂಡ್ಸ್, ಅಲ್ಲಿಂದ ಮನೆಗೆ ಬಂದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಬಾಯ್.